ಕೇಳ್ಬೇಕೇನಕ್ಕಿನ್ನ ನೀನು ಬಾ. ತಡಿಲೇಪ್ಪ ಬಂದೆ. ನಿನ್ನ ನಾಟಕ ಗೊತ್ತಾಯ್ತವ ನನಗೆ. ಗೊತ್ತಿತ್ತು ಮೊದ್ಲು ಕರಿಯಕೇನು, ಆಮೇಲೆ ನನ್ನ ಜೊತೆ ಮಾತಾಡೋಂತಿ. ಸಹನಾ ಏ ರಾಜು, ನಿನಗಿಂತ ಸಮಾಧಾನ ಅನ್ನೋದೇ ಇಲ್ಲ ನೋಡು. ನೀ ಕಳ್ಕೊಟ್ರೆ ಅಲ್ಲಿಂದ ಬರೋಕಾದ್ರೆ ಟೈಮ್ ಬೇಕಾ? ಸಹನಾ 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 ಅಂತ ಕರಿತಿ. ಯವ್ವ ಇಲ್ಲವ್ವ, ನಾನು ಒಂದ್ಸರಿ ಕರೆದು ಸುಮ್ಮಾಗಿದ್ದೆ. ಇವನ್ ಗೋಪಿ ಅದನಲ್ಲ, ಕರಿ ಅಂದ. ಅದಕ್ಕೆ ಮತ್ತೆ ನಾನು ಕೇಳಿಸೈತಿಲ್ಲ ಅಂತ ಕರೆಯದೆ. ಇಲ್ಲ ಕೇಳಿಸಿತ್ತು, ನಾನು ಆ ಕಡೆ ಬಟ್ಟೆ ಮರ್ಚಿಡಕತ್ತಿದ್ನೆ, ಮತ್ತೆ ಲೇಟ್ ಆಗ್ತದಕ್ಕೆ ಬರೋದು. ಎದಕ್ಕೆ ಹೀಗೆ ಬಂದಿರೋದು? ಅದ ಎಲ್ಲ ಈ ಗೋಪಿ ಸಂಬಂಧ ನೋಡು. ಯಾಕೆ? ಅಯ್ಯೋ ಅದು ಹೆಂಗೆ ಹೇಳ್ಬೇಕು, ನಾವೇ ಒಂದು ಕತೆ ಕೇಳ ಆಶ್ಚರ್ಯ ಆಯ್ತು. ಇಲ್ಲಿ ಮಾತಾಡೋದು ಬೇಡ, ಆ ಕಡೆ ಮಾತಾಡೋಣ. ಹೌದಾ, ಅಷ್ಟು ಇಂಪಾರ್ಟೆಂಟ್? ಸರಿ ಬಾ, ಅಲ್ಲೋ ಮಾತಾಡೋಣ. ಏನಿಬ್ರು ಮಕ್ಕ ನೋಡ್ಕೊಂತ ನಿಂತ್ಬಿಟ್ಟಿರಲ್ಲ, ಬಂದ ವಿಷಯ ಏನಂದು ಹೇಳ್ತೀರ ಇಲ್ಲ? ರಾಜು ನಿನ್ನ ಕೇಳಾಕತ್ತಿರೋದು. ಅದು ಹಿಂಗೆ ಹೇಳ್ತಾನೆ, ಮತ್ತು ನೀನು ತಪ್ಪು ತಿಳ್ಕೊಬಾರ್ದು ನೋಡು. ತಪ್ಪು ತಿಳ್ಕೊಬಾರ್ದು ಏನಂತ ಹೇಳಿ? ಕರೆಕ್ಟ್ ಹೇಳಿದ್ರೆ ನಾನೇ ತಪ್ಪು ತಿಳ್ಕೊಳ್ಳಿ. ಅದು ಈಗ ಏನಂತ ಕರೆಕ್ಟ್ ಹೇಳ್ತೀರಿಲ್ಲ ಅಷ್ಟೇ ಹೇಳು. ಹೇಳ್ತಂತಾರೆ. ಇವನು ಗೋಪಿ ಅದನಲ್ಲ, ಇಲ್ಲ ಅದನಲ್ಲ. ಯವ್ವ ತಾಯಿ ಹೇಳಮಟ ಕೇಳು. ಇವನು ಒಬ್ಬ ಹುಡುಗಿನ ಲವ್ ಮಾಡ್ಯಾನ. ಏನೋ ಹೇಳ್ತಿದ್ಯಾ ನೀನು? ಹೌದು, ನನಗೆ ಈ ವಿಷಯ ಗೊತ್ತಾಗ ನೀನು ಶಾಕ್ ಆಗಲ್ಲ, ನಾನು ಹಂಗೆ ಶಾಕ್ ಆದೆ. ಗೋಪಿ ಹೌದು, ಅವ್ನು ಹೇಳಾಕತ್ತಿರೋದು ಕರೆಕ್ಟು. ಯಾವ ಹುಡುಗಿನ ಲವ್ ಮಾಡಕತ್ತಾನ? ಅದು ನನ್ನ ಫ್ರೆಂಡ್ ರಾಧಾ ಅದಳಲ್ಲ, ಆಕಿನ. ಏನ್ರ ನೀವಿಬ್ರು ಶಾಕ್ ಮೇಲೆ ಶಾಕ್ ಕೊಡಕತ್ತಿರಲ್ಲ? ಏನೋ ನನ್ನ ಫ್ರೆಂಡ್ ರಾಧಾನ, ಅವಳಿಗೆ ಗೊತ್ತಾ? ಇಲ್ಲ, ನಾನು ಹೇಳಿಲ್ಲ. ಆಕೆ ಮತ್ತೆ ಏನು ಅನ್ಕೊಂತಾಳೆ ಏನಂತ ಅಂದು. ಸಹನಾ ಈಗ ಏನು ಮಾಡೋಣ? ನನ್ನ ಕೇಳಿದ್ರೆ ನಾನು ಹೇಳಿ. ಯವ್ವ ನೀನು ಹಂಗೆ ಹೇಳಿದ್ರೆ ನಾವೇನು ಮಾಡ್ಬೇಕೇವ? ಈಗ ಗೋಪಿನ ನಿನ್ನ ಅಂದ್ಕೊಂಡ ಬಂದಿರೋದು, ನೀನು ಒಪ್ಪಿಸ್ತೀಗ ನಿಮ್ಮ ಫ್ರೆಂಡಿನ. ಆ ಜವಾಬ್ದಾರಿ ನಿಂದು ನೋಡು. ನಾನು ಅದು ಮಾತ್ರ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಏ ಪ್ಲೀಸ್ ಹಂಗೆ ಹೇಳ್ಬೇಡ, ನಾನಕಿನ ಭಾಳ ಇಷ್ಟಪಡಾಕತ್ತೀನಿ. ಅಯ್ಯೋ ದೇವ್ರೆ. ಆಯ್ತು, ನಾನು ನನಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀನಿ. ಆದ್ರೆ ಅವಸರ ಮಾಡಂಗಿಲ್ಲ ನೋಡು. ನಾನು ಸರಿಯಾದ ಟೈಮ್ ನೋಡ್ಕೊಂಡು ಹೇಳಕ್ಕೆ ನಾನು. ಅಲ್ಲ ಸರಿ ತಗ, ನೀನು ನೋಡು ಯಾವ ಟೈಮಿಗೆ ಹೇಳಿದ್ರಕ್ಕೆ ನೋಡಕ್ಕೆ ಮೂಡಿ ಹೆಂಗಿರ್ತೈತಿ ಸ್ವಲ್ಪ ಹೇಳಂಗ. ಸರಿ ತಗ ಹಂಗಂದ್ರೆ. ಯಾಕೋ ಗೋಪಿ ಆಕೆ ಹೇಳ್ತಾನೆ ಅಂದ್ರೆ ಮತ್ತೆ ಯಾಕೆ ಮಾಡಿ? ಸುಮ್ಮನಿರ್ರಿ, ಮಾತಾಡ್ಬೇಡ್ರಿ. ಅವ್ಳು ನೋಡಲಿ ರಾಧಾ ಬರತ್ತಾಳ. ಹಂಗ ಸುಮ್ಮನೆ ಅನ್ಕೊಂಡಕ್ಕೆ ಡೌಟ್ ಬರ್ತೈತಿ. ಏನಾರ ಮಾತಾಡಂದ್ರೆ ಏನಾರ ಬೇರೆ. ಹೌದು, ನೀವು ಹೇಳೋದು ಕರೆಕ್ಟ್. ಇನ್ನೂ ಬಂದು ಮಕ್ಕ ನೋಡಿದ್ರೆ ಆರಾಮ್ ಗೊತ್ತಾಗತ್ತೆ ಏನೋ ಮಾತಾಡಕತ್ತ ಒಂದು. ಕರೆಕ್ಟ್, ಸ್ವಲ್ಪ ಮಕ್ಕ ಚಂದ ಇಟ್ಕ. ಹ್ಞೂ ಹೌದಲ್ಲ. ಅವ್ರು ಹಂಗೆ ಮಾಡ್ಬಿಟ್ಟಿಲ್ಲಕ್ಕೆ. ನಿಂತ್ರದ ಗೋಪಿ ಅಲ್ಲ? ಹೌದು. ಈ ಕಡೆ ಸಹನಾ ರಾಜನ ನಿಂತಾರೆ. ಹಾಯ್ ಸಹನಾ, ಗೋಪಿ, ರಾಜು. ಹಾಯ್. ಏನು 3 ಜನ ಒಟ್ಟಿಗೆ ಸೇರೇನು ಡೀಪಾಗಿ ಮಾತಾಡ್ಕೊತಾರೆ ಅನ್ನಿಸ್ತೈತೆ? ಏನು ನಾವು ಡೀಪಾಗಿ ಮಾತಾಡೋದಿವ? ನಾವೇನು ಮಾತಾಡ್ತಾ ಇವ? ಹಂಗೆ ಕಾಲೇಜಾಗ ನಡೆದಿದ್ದು ಅದೇ ಇದೆ ಅಂದರೆ ಮಾತಾಡ್ಕೊಂತ ಕೊಡ್ತಾವೆ ಅಷ್ಟೇ. ನೀ ಎಲ್ಲಿಗೆ ಹೊಂಟಿದ್ದು? ಹೌದು, ಒಬ್ಬಕ್ಕೆ ಹೊಂಟಿ? ಯಪ್ಪ, ನಾನು ಒಬ್ಬಕ್ಕೆ ಹೋಗ್ತಿದ್ದಿಲ್ಲ. ಇವ್ರ ಮನೆಗೆ ಹೋಗಿದ್ದೆ, ಸಹನಾರ ಮನೆಗೆ. ಕೇಳಿದೆ, ಆಂಟಿ ಇಲ್ಲ ಈಗೆಲ್ಲ ಓದ್ಲ ಅಂತಂದ್ರೆ, ಅದಕ್ಕೆ ಮತ್ತೆ ಏನು ಮಾಡೋದ ಅಂತ ಅಂದ್ರೆ ಇದಕ್ಕೆ ಹೊಂಟಿದ್ದೆ. ಬುಕ್ ಇದ್ದಿಲ್ಲ, ಅದಕ್ಕೆ ಎಲ್ಲ ಸ್ಟೇಷನರಿ ಅಂಗಡಿಗೆ ಹೋಗಿ ತಗೊಂಬರೋಣ ಅಂತ ಹೊಂಟಿದ್ದೆ. ಯಾವ ಬುಕ್? ಈ ಎಕನಾಮಿಕ್ಸ್ ಅವ್ರು ಅಸೈನ್ಮೆಂಟ್ ಕೊಟ್ಟಿದ್ರಲ್ಲ ಬರೆಯಾಕಂದೆ. ನೀವು ಮೊನ್ನೆ ತಗೊಂಡ್ರಿ, ನನ್ನ ಹತ್ರ ಸ್ವಲ್ಪ ದುಡ್ಡು ಕಮ್ಮಿ ಇತ್ತು, ಅದಕ್ಕೆ ನಾನು ಮತ್ತೆ ತಗೊಂಬರಲಿಲ್ಲ. 2 ಬುಕ್ ಅಷ್ಟೇ ತಗೊಂಬಂದಿದ್ದೆ. ಮತ್ತು ಎಕನಾಮಿಕ್ ಬರೀಬೇಕಲ್ಲ, ಇವತ್ತು ಸಂಡೇ ಐತಿ, ಬರೋದ್ರೆ ಚಲೋ. ಮತ್ತು ನಾಳೆ ಆಗಲ್ಲ, ವರ್ಕ್ ಕೊಡ್ತಾರೆ ಅದಕ್ಕೆ. ಹೌದು, ನೀ ಅದು ಕರೆಕ್ಟ್, ನಾನು ಬರೀಬೇಕು. ಯಾಕೆ ಗೋಪಿ ಸುಮ್ಮನೆ ಅದನ್ನ ಏನು ಮಾತಾಡಕತ್ತಾ ಇಲ್ಲ? ಏ ಹಂಗೇನಿಲ್ಲಪ್ಪ, ಮತ್ತು ನೀವು ಮಾತಾಡಕತ್ತಿದ್ರಲ್ಲ ಅದಕ್ಕೆ ಸುಮ್ಮನೆ. ಸಹ ನಾನು ಒಂದು ಹೇಳೇನ, ನನಗನ್ಸೋ ಪ್ರಕಾರ ನಾವು 8 ಜನ ಫ್ರೆಂಡ್ಸ್ ಇದಾವಲ್ಲ, ಅದ್ರಾಗ ಫುಲ್ ಸೈಲೆಂಟ್ ಇರೋದಂದ್ರೆ ಗೋಪಿ ನೋಡಿ. ಹೌದು, ನಿಜ, ಫುಲ್ ಸೈಲೆಂಟ್. ಕರೆಕ್ಟ್ ಹೌದಾ ಇಲ್ಲ ನಾ ಹೇಳಿದ್ದೆ ಸಹನ? ಹೌದು. ಬರ್ತೀಯಾ ಅಂಗಡಿಗೆ ಒಬ್ಬರನ್ನು? ಬರ್ತೀನಿ ತಗ. ಅದಕ್ಕೆ ನಂದೇನು ಏನು ಕೆಲಸ ಇಲ್ಲ. ನೋಡೋಣ, ನಾನು ತಗೊಂಬಂದು ನಿಮ್ಮ ಮನೆಗೆ ಬರೆಯಕ್ಕೆ ಬಂದ್ರೆ ಬರ್ತಾನಂತ ನಾನು. ಸರಿ ತಗ, ಇಬ್ಬರು ಬರೋಣಂತ. ಬಾ ಹೋಗೋಣ. ಬಾಯ್ ರಾಜು. ಬಾಯ್ ಗೋಪಿ. ಬಾಯ್ ಬಾಯ್ ಗೋಪಿ. ಬಾಯ್ ರಾಜು. ಬಾಯ್. ಅಲ್ಲೇ ಸಹನ, ಒಳ್ಳೆ ಗೋಪಿ ಬಂದು ನಿಮ್ಮ ಜೊತೆ ಮಾತಾಡ್ಕೊಂತ ನಿಂತಾನ. ಒಟ್ಟ ಅವ್ನಿಗೆ ಟೈಮ್ ಪಾಸ್ ಮಾಡೋದನ್ನಲ್ಲ. ಹೌದು. ಸರಿ ತಗ, ಹೋಗಿ ಬರಂಬ. ಹೋಗಿ ಬಂದು ನಾನು ಸ್ವಲ್ಪ ಏನಾರು ಊಟ ಮಾಡಿ ನಿಮ್ಮ ಮನೆಗೆ ಬರ್ತೇನೆ. ಇವತ್ತು ಎಲ್ಲ ಅಸೈನ್ಮೆಂಟ್ ಮುಗಿಸ್ತಾನೆ. ಬಾ. ನೋಡ್ತಾ ಗೋಪಿ, ನೀನು ಸಹನಾಗ ಹೇಳಂದು ಹೇಳೇನಿ. ಇಪ್ಪತ್ತು ಆಕಿನ ಮೇಲೆ ಐತೆ ನೋಡಿ, ಹೇಳೋದು ಬಿಡೋದು ನೋಡು ಹೆಂಗೆ ಮಾಡ್ತೀರಿ ಬಟ್. ಥ್ಯಾಂಕ್ಸ್ ಲೇಪ್ಪ. ಸರಿ ಬಾ, ನಾವು ಅಸೈನ್ಮೆಂಟ್ ಬರೀಬೇಕು. ಬಾ.
ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟು. ಅದೇ ರೀತಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬೈ ಫ್ರೆಂಡ್ಸ್.